ಅಸಂಭವ ಅಸಂಭವ. ಮಹಾಫಲನಾದ ವಾನರ ವೀರ ಹನುಮಂತ ಒಬ್ಬ ಬಾಲಕನ ಬಾಣಕ್ಕೆ ಮೂರ್ಛೆ ಹೊಂದಿದೆಂದರೆ ನನಗೆ ನಂಬಲಾಗುತ್ತಿಲ್ಲ. ಆದರೆ ಅಸಂಭವವು ಸಂಭವವಾಗಿದೆ. ನಂಬಲಾಗದ್ದನ್ನು ನಂಬಲೇಬೇಕಾಗಿದೆ. ಆ ಬಾಲಕ ಈ ಮೊದಲು ಪುಷ್ಕರನನ್ನು ಮೂರ್ಛೆಗೊಳಿಸಿದ, ಈಗ ಹನುಮಂತನನ್ನು ಮೂರ್ಛೆಗೊಳಿಸಿದ. ಇದೆಂಥ ವಿಚಿತ್ರ! ನಮ್ಮ ಹೆಮ್ಮೆಗೆ ಆ ಬಾಲಕ ಬಲವಾದ ಪೆಟ್ಟು ಕೊಟ್ಟನಲ್ಲ. ಕೇವಲ ಒಬ್ಬ ಬಾಲಕ ನಮ್ಮ ಸೇನಾಧಿಪತಿಯನ್ನು ಕೊಂದ. ವೀರನಾದ ಪುಷ್ಕಳ ಮಹಾವೀರನಾದ ಹನುಮಂತನನ್ನು ಮೂರ್ಛೆಗೊಳಿಸಿದ. ಇಲ್ಲ, ಅವನು ನಿಜವಾದ ಬಾಲಕನಲ್ಲ, ಯಾರೋ ಅತಿಮಾನುಷ ವ್ಯಕ್ತಿಯೇ ಇರಬೇಕು. ಪ್ರಭು, ಆ ಬಾಲಕ ಬಾಲರಾಮನಂತೆ ಸುಂದರನಾಗಿದ್ದಾನೆ. ನಾವೇನಾದರೂ ಕರುಣೆಯಿಂದ ಯುದ್ಧ ಮಾಡಲು ಹಿಂಜರಿದರೆ ತೀಕ್ಷ್ಣವಾದ ಮಾತುಗಳಿಂದ ಕೆರಳಿಸಿ ನಮ್ಮನ್ನು ಯುದ್ಧ ಮಾಡಲು ಪ್ರಚೋದಿಸುತ್ತಾನಂತೆ. ಅಂದರೆ ಇವನು ನಮ್ಮ ರಘುವಂಶದ ಕುಡಿಯೇ ಆಗಿರಬಹುದು. ಶ್ರೀರಾಮಚಂದ್ರನ ಮಗನೂ ಬೇಕಾಗಿರಬಾರದು. ಅಂದು ನಾನು ವಾಲ್ಮೀಕಿ ಆಶ್ರಮಕ್ಕೆ ಹೋಗಿದ್ದಾಗ ಅತ್ತಿಗೆ ಸೀತಾದೇವಿಗೆ ಪುತ್ರ ಜನನವಾದ ವಿಷಯ ತಿಳಿಯುತ್ತಲ್ಲವೇ, ಮಹರ್ಷಿಗಳು ಆ ವಿಚಾರವನ್ನು ಯಾರೊಂದಿಗೂ ಹೇಳಬಾರದೆಂದು ಆದೇಶ ನೀಡಿದರು. ನಾನು ಮರೆತು ಬಿಟ್ಟೆ. ಈಗಲೂ ಮಹರ್ಷಿಗಳ ಮಾತನ್ನು ಮೀರುವಂತಿಲ್ಲ. ಈಗ ನಾನೇನು ಮಾಡಲಿ? ಪ್ರಭು ಪ್ರಭು, ಏನಂದ್ರಿ ಆ ಮಾತು? ಏನು ಯೋಚಿಸುತ್ತಿರುವಿರಿ ಪ್ರಭು? ಯೋಚಿಸುವುದೇನು? ನಾನೇ ಹೋಗಿ ಆ ವೀರ ಬಾಲಕನೊಂದಿಗೆ ಯುದ್ಧ ಮಾಡುತ್ತೇನೆ. ಮಕ್ಕಳು ಇನ್ನೂ ಏಕೆ ಬರಲಿಲ್ಲ? ನನ್ನ ಮನಸ್ಸಿನ ಕಳವಳ ಕ್ಷಣ ಕ್ಷಣವೂ ಹೆಚ್ಚಾಗುತ್ತಿದೆ. ಇಷ್ಟು ಹೊತ್ತಾದರೂ ಅವರು ಬರಲೂ ಇಲ್ಲ. ಅವರ ವಿಚಾರ ತಿಳಿಯಲೂ ಇಲ್ಲ. ಯಾರನ್ನು ಕೇಳಲಿ? ನಾನೇನು ಮಾಡಲಿ? ಇನ್ನು ಆ ಮುನಿಕುಮಾರರು ಬಂದಿಲ್ಲವಲ್ಲ? ಅಮಾತ್ಯರ ಮಾತು ನಿಜ. ನನ್ನ ಸೋದರ ಶ್ರೀರಾಮನು ಬಾಲರೂಪದಿಂದ ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಿರುವಂತಿದೆ. ಯಾರಿವನು? ರಾಮನಂತೆಯೇ ಮನೋಹರನಾಗಿದ್ದಾನೆ. ಅದೇ ತೇಜಸ್ಸು, ಅದೇ ವೀರಭಂಗಿ. ಖಂಡಿತ ಇವನು ಸೀತಾದೇವಿಯ ಮಗನೇ ಇರಬೇಕು. ಹೌದು, ಇವನನ್ನು ಹೀಗೆ ಬಿಟ್ಟರೆ ನಮ್ಮನ್ನು ಗೆದ್ದು ವಿಜೃಂಭಿಸುವುದರಲ್ಲಿ ಸಂಶಯವೇ ಇಲ್ಲ. ಬಾಲಕನೇ, ನೀನಾರು? ನಿನ್ನ ತಂದೆ ತಾಯಿಗಳ್ಯಾರು? ನಿನ್ನ ಹೆಸರೇನು? ರಾಕ್ಷಸ ವೈರಿಯಾದ ಶ್ರೀರಾಮನ ಬಲವೇನೆಂದು ನಿನಗಿನ್ನೂ ತಿಳಿದಿಲ್ಲವೆಂದು ಕಾಣುತ್ತದೆ. ನನ್ನ ಮಾತನ್ನು ಕೇಳು. ನಮ್ಮ ಕುದುರೆಯನ್ನ ಬಿಟ್ಟು ಬಿಡು. ನಾನು ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ನನ್ನ ಜೊತೆ ಬಂದು ಶ್ರೀರಾಮನನ್ನು ಕಾಣು. ಅವನು ನಿನಗೆ ಬೇಕಾದುದನ್ನೆಲ್ಲ ಕೊಡುತ್ತಾನೆ. ನನ್ನ ಪೂರ್ವಾಪರಗಳಿಂದ ನಿನಗೇನಾಗಬೇಕು?
ನಾನು ಕುದುರೆಯನ್ನು ಕಟ್ಟಿದ್ದೇನೆ. ಶಕ್ತಿ ಇದ್ದರೆ ಬಿಡಿಸಿಕೊ, ಇಲ್ಲವಾದರೆ ಸೋತನೆಂದು ಶರಣಾಗುತ್ತನಾಗಿ ನನ್ನ ಅಗ್ರಜ ಕುಶನ ಕಾಲಿಗೆ ಬೀಳು. ಓಹೋ, ನಿನಗೆ ಕುಶನೆಂಬ ಅಗ್ರಜನಿರುವನು? ಅವನು ನಿನ್ನಂತೆಯೇ ಪರಾಕ್ರಮಿಯೋ? ಹೌದು, ಕುದುರೆಯನ್ನು ಬಿಡಿಸಿಕೊಳ್ಳಲು ಬಂದು ವ್ಯರ್ಥ ಮಾತುಗಳಲ್ಲಿ ಏಕೆ ಕಾಲ ಕಳೆಯುತ್ತಿರುವೆ? ನನ್ನೊಂದಿಗೆ ಯುದ್ಧ ಮಾಡು. ಮೊದಲು ಈ ನನ್ನ ಬಾಣಗಳನ್ನು ಎದುರಿಸು.